ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಪಫ್ ಸ್ಟಿಚ್ ಸೀರೀಸ್ನ ಎರಡನೇ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದ್ದೀನಲ್ವ, ಒಂದು ಪಫ್ ಸ್ಟಿಚ್ ಸೀರೀಸ್ ಮಾಡ್ತಾ ಇದ್ದೀನಿ ಅಂತ. ಇದು ಪಫ್ ಸ್ಟಿಚ್ ಡಿಸೈನೇ ಮಾಡ್ತಾ ಇರೋದು. ಸಿಂಪಲ್ ಡಿಸೈನ್, ಇದನ್ನು ಈಸಿಯಾಗಿ ಬೇಗ ಆಗುವಂತಹ ಡಿಸೈನು. ಸಿಂಪಲ್ ಸ್ಯಾರಿಗಳಿಗೆಲ್ಲ ಮಾಡ್ಕೋಬಹುದು. ಸಣ್ಣ ಸಣ್ಣ ಪುಟ್ಟ ಪುಟ್ಟ ಆರ್ಚ್ಗಳು ಮಾತ್ರ ಬರುತ್ತೆ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಈ ಥರ ದಾರ ಲಾಕ್ ಮಾಡ್ಕೊಂಡ್ಮೇಲೆ 2 ಲಾಕ್ ಮಾಡ್ತಾಯಿದ್ದೀನಿ. 2 ಸಿಂಗಲ್ ಕ್ರೋಶೆ ಹಾಕಿ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲೇ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್, ತುಂಬ ಸ್ಮಾಲ್ ಅಲ್ಲ, ಇದು ಸ್ವಲ್ಪ ಮೀಡಿಯಮ್ ಸೈಜು. ಆ ಬೀಡನ್ನು ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಅದರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಆಮೇಲೆ ಮತ್ತೆ ಇದೇ ರೀತಿ ಸ್ಮಾಲ್ ಬೀಡು ತಗೊಳ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಹಾಕಿದ ಮೇಲೆ ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಬಟ್ಟೆಗೆ ಸೇರಿಸ್ಕೊಳ್ಳಿ. ಎಲ್ಲಿ ಬರುತ್ತೆ ಅಂತ ಅಂದರೆ ಅಲ್ಲೇ ಪಕ್ಕದಲ್ಲೇ ಸೇರಿಸ್ಕೋಬೋದು ನೀವು. ಅದರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ, ಅಂದರೆ ಬೀಡ್ ಲಾಕ್ ಆದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಆಮೇಲೆ 2 ಚೈನ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಬಟ್ಟೆಗೆ. ಬೀಡ್ಸ್ ಆದಮೇಲೆ 2 ಬೀಡ್ಸ್ ಆದಮೇಲೆ 2 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, 2 ಸ್ಮಾಲ್ ಬೀಡ್ಸ್ ಆದಮೇಲೆ 2 ಚೈನು. ಆಮೇಲೆ ಈಗ ಅದರ ಪಕ್ಕನೂ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಮಾಡಿ ಲಾಕ್ ಮಾಡಿದ್ದೀನಿ ಅಲ್ವ, ಅದಾದಮೇಲೆ ಒಂದು ಸಿಂಗಲ್ ಕ್ರೋಶೆ ಮತ್ತು ಬೀಡ್. ಸ್ಮಾಲ್ ಬೀಡ್ಗಳು ಮಾತ್ರ ಉಪಯೋಗಿಸ್ತಾ ಇದ್ದೀನಿ ನಾನು. ಈ ಥರ ಅದನ್ನು ಲಾಕ್ ಮಾಡಿ ಮತ್ತು ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ, ಆ ಸ್ಮಾಲ್ ಬೀಡನ್ನು. ಮತ್ತು ಅದರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ, ಅಂದರೆ ಪ್ರತಿ ಬೀಡ್ ಆದಮೇಲೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಸೇರಿಸ್ಕೊಂಡ್ಮೇಲೆ ಒಂದು ಸಿಂಗಲ್ ಕ್ರೋಶೆ. ಬೀಡನ್ನು ಸೇರಿಸ್ಕೊಳ್ಳೋದೇ ಸಿಂಗಲ್ ಕ್ರೋಶೆ ಆಗಿ. ಈ ಥರ ಬೀಡ್ ಸೇರಿಸಿ ಲಾಕ್ ಮಾಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಶೆ ಮಾಡಿ. ಇದಾದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಬೀಡ್ಗಳ ಮಧ್ಯೆ ಇನ್ನೊಂದು ಸಿಂಗಲ್ ಕ್ರೋಶೆ ಇರುತ್ತೆ. ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಅದರಲ್ಲಿ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಬೀಡ್ ಸೇರಿಸ್ಕೊಳ್ಳೋದು. ಈಗ ನೋಡಿ, 2 ಬೀಡ್ ಸ್ಟಾರ್ಟಿಂಗ್ ಆಗಿದೆ. ಈಗ ಸೆಕೆಂಡ್ ಟೈಮಲ್ಲಿ 3 ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. 3 ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಬೀಡ್ಸ್, ಆಮೇಲೆಲ್ಲ 3 ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ ಮಧ್ಯೆ ಮಧ್ಯೆ. 2 ಬೀಡ್ಸ್ ಆಗಿ 2 ಚೈನು, ಆಮೇಲೆ 3 ಬೀಡ್ಸ್ ಆಗಿ 2 ಚೈನು. ಈಗ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್ಸ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಮಾಡಿ ಬಟ್ಟೆ ಲಾಕು, ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಮತ್ತು ಬೀಡ್ಸ್, ಮತ್ತು ಅದನ್ನು ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಬೀಡ್ ಸೇರಿಸಿ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸಿ ಅದನ್ನು ಮತ್ತೆ ಬಟ್ಟೆಗೆ ಸೇರಿಸ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಎಕ್ಸ್ಟ್ರಾ. ಆ ಥರ ಮಾಡ್ಕೊಂಡು 3 ಬೀಡ್ಸ್ ಹಾಕಿ ಆಮೇಲೆ 2 ಚೈನು. ಆ ಥರ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಮಾತ್ರ 2 ಬೀಡ್ಸು. ನೋಡಿ, ಸ್ಟಾರ್ಟಿಂಗಲ್ಲೂ 2 ಬೀಡ್ಸು, ಎಂಡಲ್ಲೂ 2 ಬೀಡ್ಸು, ಮಧ್ಯದಲ್ಲೆಲ್ಲ 3 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಈಗ ಅಲ್ಲಿ ದಾರ ಕಟ್ ಮಾಡಿದ್ದೀನಿ ನಾನು ಕೊನೆಯಲ್ಲಿ 2 ಚೈನ್ ಹಾಕಿ. ಈಗ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಿಂದ. ಇಲ್ಲಿ ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ಫಸ್ಟು ಲಾಕ್ ಮಾಡಿದ್ದೀರಲ್ವ, ಆ ಲಾಕಲ್ಲೇ ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ಈಗ ಫಸ್ಟ್ ಬೀಡ್ಸ್ ಮೇಲೆ 4 ಚೈನ್ ಹಾಕ್ಕೊಳ್ಳಿ. ಬೀಡ್ಸ್ ಸುತ್ತಲೂ ಬರೋಷ್ಟು 3 ಅಥವಾ 4 ನಿಮಗೆ ಎಷ್ಟು ಬರುತ್ತೆ ಅದು ನೋಡಿಕೊಂಡು ಹಾಕ್ಕೊಳ್ಳಿ. 3 ಅಥವಾ 4 ಚೈನು. ಈಗ ಇಲ್ಲಿಂದ ನೋಡಿ ಈ ಥರ ಬರುತ್ತೆ. ಈಗ ಇಲ್ಲಿಂದಲೇ ಡೈರೆಕ್ಟಾಗಿ ಆ 2 ಚೈನಲ್ಲಿ ಆರ್ಚ್ ಮಾಡ್ಕೊಳ್ಳೋದು. ಆ ಒಂದು ಬೀಡ್ ದಾಟ್ಕೊಂಡು, ಅಂದರೆ ಬೀಡ್ ಇರುತ್ತೆ ಅಲ್ಲಿ, ಬೀಡಿನ ನಂತರ 2 ಚೈನಲ್ಲಿ ಪಫ್ ಸ್ಟಿಚ್ ಆರ್ಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು, ಆಮೇಲೆ 2 ಚೈನು. ನಾರ್ಮಲಾಗಿ ನಾವು ಯಾವಾಗಲೂ ಪಫ್ ಸ್ಟಿಚ್ ಹೆಂಗೆ ಮಾಡ್ತೀವೋ ಹಾಗೆ 2 ಚೈನು. ಅದಾದಮೇಲೆ ಆ ಡಬಲ್ ಕ್ರೋಶೆಯಲ್ಲಿ ಪಫ್ ಮಾಡ್ಕೊಳ್ಳೋದು 5 ಸಾರಿ. ದಾರ ತಗೊಳ್ಳಿ, ಅದರೊಳಗಿಂದ ದಾರ ತಗೊಂಬನ್ನಿ, ಮತ್ತೆ ದಾರ ತಗೊಳ್ಳಿ, ಅದರೊಳಗಿಂದ 3 ಸಾರಿ ಆಯಿತು.
4 5 ಸಾರಿ ಮಾಡಿಕೊಂಡು ಒಂದು ದಾರನ ಬಿಡ್ದಂಗೆ ಮಾಡ್ಕೊಳ್ಳಿ. ಅದನ್ನು ದಾರ ತಗೊಂಡು ಎಲ್ಲನೂ ಸೇರಿಸ್ಕೊಂಡು ಲಾಕ್ ಮಾಡ್ಕೋಬೇಕು. ಇದು ಪಫ್ ಸ್ಟಿಚ್ಚು ನಿಮಗೆ ಗೊತ್ತಿದೆ, ನಾನು ಮೊದಲು ಮಾಡಿದ್ದೀನಿ. ಇದರಲ್ಲಿ ಆ 2 ಚೈನಲ್ಲೇ ಮಾಡ್ತಾ ಇರೋದು. ಮತ್ತೆ 2 ಚೈನಲ್ಲೇ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ಸೆಕೆಂಡ್ ಪಫಿಗೆ. ಮತ್ತೆ 2 ಚೈನ್ ಮಾಡಿ ಆ ಡಬಲ್ ಕ್ರೋಶೆಲಿ, 2ನೇ ಡಬಲ್ ಕ್ರೋಶೆಲಿ ಈಗ ಹಾಕಿರೋ ಡಬಲ್ ಕ್ರೋಶೆಲಿ ಪಫು ಸ್ವಲ್ಪ ಹುಷಾರಾಗಿ ಮಾಡಬೇಕು. ಮೊದಲಿನ ಪಫ್ ಹಾಳಾಗಬಾರ್ದು, ಸಿಕ್ಕಾಕೊಳ್ಳುತ್ತೆ ಕ್ರೋಶೆ ಹುಕ್ಕಿಗೆ. ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ. 5 ಸಾರಿ ದಾರ ತಂದು ದಾರ ಸುತ್ಕೊಳ್ಳಿ, ದಾರ ತಗೊಂಬನ್ನಿ, ದಾರ ಸುತ್ಕೊಳ್ಳಿ, ದಾರ ತಗೊಂಬನ್ನಿ. ಈ ಥರ 5 ಸಾರಿ ಮಾಡ್ಕೋಬೇಕು. ಆಮೇಲೆ ಇದು ಸಿಕ್ಕಾಕೊಳ್ಳುತ್ತೆ, ಹುಷಾರಾಗಿ ಮಾಡ್ಕೋಬೇಕು. ದಾರ ತಗೊಂಡು ಎಲ್ಲನ ಒಂದು ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಆಮೇಲೆ ಒಂದು ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. 2 ಸಾರಿ ಪಫ್ ಮಾಡಿದ ಮೇಲೆ ಇಲ್ಲೊಂದು ಬೀಡ್ಸ್ ಸೇರಿಸ್ಕೊಂಡಿದ್ದೀನಿ. ಮತ್ತು ಅದೇ 2 ಚೈನಲ್ಲಿ, ಆ 2 ಚೈನಲ್ಲೇ ನಾವು ಆರ್ಚ್ ಮಾಡ್ಕೊಳ್ಳೋದಲ್ವ, 2 ಚೈನಲ್ಲೇ ಡಬಲ್ ಕ್ರೋಶೆ ಹಾಕ್ಕೊಂಡು ಪಫ್ ಮಾಡ್ಕೋಬೇಕು. ಮಧ್ಯದಲ್ಲಿ ಬಿಟ್ಟಿರೋ 2 ಚೈನಲ್ಲಿ 2 ಚೈನ್ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆಯಲ್ಲಿ ಪಫು. ಈ ಥರ 2 3 4 5 ದಾರ ತಗೊಂಡೆಲ್ಲ ಒಂದು ಮಾಡಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸರಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅದೇ 2 ಚೈನ್ ಗ್ಯಾಪಲ್ಲಿ, ಬೇಸಲ್ಲಿ 2 ಚೈನ್ ಗ್ಯಾಪ್ ಇರುತ್ತಲ್ವ, ನಾವು ಬೀಡ್ಸ್ ಹಾಕಿದ ಮೇಲೆ 2 ಚೈನ್ ಬಿಟ್ಟಿರೋದು ಇದಕ್ಕೆ ಆರ್ಚಿಗೆ. 3 4 5 ಸಾರಿ ಮಾಡಿದ ಮೇಲೆ ದಾರ ತಗೊಂಡು ಎಲ್ಲ ಒಂದು ಮಾಡಿ ಲಾಕ್ ಮಾಡಿ. ಈ ಥರ 2 ಆರ್ಚ್ ಆದಮೇಲೆ, 2 ಪಫ್ ಆದಮೇಲೆ ಒಂದು ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು 2 ಪಫ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಬೀಡ್ನ ನಂತರದ ಮಿಡ್ಲಲ್ಲಿ ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಇರುತ್ತಲ್ವಲ್ಲಿ, ಈ ಥರ ಪುಟ್ಟ ಆರ್ಚ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಇದು. ಈಗ ಮತ್ತೆ 4 ಚೈನ್ ಹಾಕ್ಕೊಳ್ಳಿ ಬೀಡ್ನ ಮೇಲೆ, ಮಿಡ್ಲಿನ ಬೀಡು, ಅದನ್ನು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೀಡ್ನ ಆ ಕಡೆ. ಈಗ ಅಲ್ಲಿಂದಲೇ ಡೈರೆಕ್ಟಾಗಿ ಬೀಡ್ ಇದ್ಕೊಂಡೆ ಡೈರೆಕ್ಟಾಗಿ ಆ ಮುಂದಿನ 2 ಚೈನಲ್ಲಿ ಪಫ್ ಮಾಡ್ಕೊಳ್ಳೋದು, ಆರ್ಚ್ ಮಾಡ್ಕೊಳ್ಳೋದು. ಆ ಬೀಡ್ ಹಾಗೆ ಇರುತ್ತೆ, ಬೇಸಲ್ಲಿ ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅದು ಬೀಡು. ಅದರ ಮೇಲಿಂದ ಆ 2 ಚೈನ್ ತಗೊಂಡೋಗಿ ಪಫ್ ಮಾಡ್ಕೋಬೇಕು. ಈ ಥರ ಈ ಥರ 5 ಸರಿ ಮಾಡ್ಕೊಂಡು ಲಾಕ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ಇನ್ನೊಂದು ಆರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು. ನೋಡಿ, ಈ ಥರ ಪುಟ್ಟ ಆರ್ಚ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಪುಟ್ಟದ ಆರ್ಚು ಸಣ್ಣ ಸಿಂಪಲ್ ಸಾರಿಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, 2 ಆರ್ಚ್ ಮಾಡಿದ್ದೀನಿ. ಮಧ್ಯದ 3 ಚೈನ್ ಇರುತ್ತಲ್ವ, ಮಧ್ಯದ ಬೀಡ್ನ ಮೇಲೆ, ಮಿಡ್ಲೆ ಬೀಡ್ನ ಮೇಲೆ ಅಲ್ಲಿ ನೀವು ಕುಚ್ಚು ಹಾಕೋಬೋದು. ನಿಮಗೆ ಕುಚ್ಚು ಬೇಡ ಅಂದರೆ ಹತ್ರ ಆಗುತ್ತೆ, ಅಥವಾ ಕುಚ್ಚು ಬೇಡ ಸೀರೆಗೆ ಅಂದರೆ ಹಾಗೆ ಮಾಡ್ಕೊಂಡು ಹೋಗ್ಬೋದು. ಅದು ಏನು ಖಾಲಿ ಕಾಣಿಸಲ್ಲ. ನೀವು ಕುಚ್ಚು ಹಾಕಿಲ್ಲ ಅಂದ್ರೂ ಬೀಡ್ ಇರೋದ್ರಿಂದ ಅದು ಖಾಲಿ ಕಾಣಿಸಲ್ಲ, ಚೆನ್ನಾಗೇ ಕಾಣಿಸುತ್ತೆ. ಕುಚ್ಚು ಬೇಕು ಅಂದರೆ ಈ ಥರ ಕುಚ್ಚು ಹಾಕೋಬೋದು. ಎಷ್ಟೋ ಜನ ಕುಚ್ಚು ಬೇಡ ಅಂತಾರೆ, ಆವಾಗ ಏನು ಅನಿಸಲ್ಲ, ಅದು ಖಾಲಿ ಬಿಟ್ಟಂಗೆ ಅನಿಸಲ್ಲ. ಅದು ಇಲ್ಲಾಂದ್ರೆ ನಾರ್ಮಲಾಗಿ ಆ ಮಿಡ್ಲ್ ಭಾಗ ಬಿಟ್ಟರೆ, ಜಾಗ ಬಿಟ್ಟರೆ ಖಾಲಿ ಅನಿಸುತ್ತಲ್ವ, ಇದು ಅನಿಸಲ್ಲ. ಯಾಕಂದರೆ ಬೀಡ್ ಹಾಕಿರ್ತೀವಲ್ಲ ಬೇಸ್ಲೈನಲ್ಲಿ, ಆದ್ದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸಾರಿಗಳಿಗೆ ಮಾಡ್ಬೋದು. ನೀವು ಕುಚ್ಚು ಬೇಕು ಅಂದರೆ ಈ ಥರ ಹಾಕ್ಕೋಬೋದು. ನಾನು ಕುಚ್ಚು ಹಾಕಿದ್ದೀನಿ. ಇನ್ನು ಚಿಕ್ಕ ಕುಚ್ಚು ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೊಂಡು ಹಾಕ್ಕೋಬೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.